ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲ ಹೆಂಗದಿರಿ? ಎಲ್ಲ ಆರಾಮದಿರೇನ್ರಿ? ನಾನು ಕೂಡ ಆರಾಮದೀನಿ ನೋಡ್ರಿ. ಇವತ್ತು ಏನು ಮಾತಾಡ್ಬೇಕು ಅನ್ಕೊಂಡಿನಿ ಅಂದ್ರೆ ಹೆಣ್ಮಕ್ಳ ಬಗ್ಗೆ. ಹೆಣ್ಮಕ್ಳು ತಮ್ಮ ಬಗ್ಗೆ ತಾವು ನಿಗಾ ವಹಿಸ್ಬೇಕು. ನಿಗಾ ವಹಿಸ್ಲಿಲ್ಲ ಅಂದ್ರೆ ಇವತ್ತು ನಾವು ನಿಗಾ ವಹಿಸ್ಲಿಲ್ಲಪ್ಪ ಅಂತಂದ್ರೆ ಜೀವನ ಪೂರ್ತಿ ನಮ್ಮ ಬಗ್ಗೆ ನಾವು ನಿಗಾ ವಹಿಸಿದ್ರೂ ಕೂಡ ನಮ್ಮ ಜೀವನ ಸರಿ ಹೋಗಂಗಿಲ್ಲ. ಅದನ್ನು ನಾನು ಹೆಣ್ಮಕ್ಳ ಬಗ್ಗೆ ಮಾತಾಡ್ಬೇಕಂತ ಅನ್ಕೊಂಡೆ ನೋಡ್ರಿ. ಹೆಣ್ಣು ಅತ್ತ ತವರಿಗೂ ಬೇಡ, ಇತ್ತ ಗಂಡನಿಗೂ ಬೇಡ. ಈ ಥರ ಹೆಣ್ಮಕ್ಳ ಜೀವನ, ಕೆಲವು ಹೆಣ್ಮಕ್ಳ ಜೀವನ ನಾನು ನೋಡ್ದಂಗೆ ತುಂಬಾ ನೋಡ್ತೀನಿ ರೀ ನಾನು. ಯಾಕಂದ್ರೆ ಎಲ್ಲರೂ ಅರ್ಧಕ್ಕರ್ಧ 50% ಜನ ತವರಿಗೂ ಬೇಡ, ಇತ್ತ ಗಂಡಗೂ ಬೇಡ. ಮೊದಲು ಬೇಕಾಗಿರ್ತಾಳ್ರಿ, ಮೊದಲು ಚಲೋ ಇರ್ತಾಳೆ. ಆಮೇಲಿಂದ ಏನಾಕೈತಿ, ಫಸ್ಟ್ ಆಕಿ ಏನು ನಿರ್ಧಾರ ಮಾಡ್ಬೇಕಂದ್ರೆ, ಇವಾಗ ಹೆಂಗಂದ್ರೆ ಎಲ್ಲ ಗೋರ್ಮೆಂಟ್ ವತಿಲಿಂದ ಬಂದೈತಿ, ಹೆಲ್ಪ್ ಐತಿ, ಎಲ್ಲ ಐತಿ. ಹೆಣ್ಣು ಮಕ್ಕಳು ನೀವು ಪ್ರತಿಯೊಬ್ಬರು ನಿಮ್ಮ ಜೀವನದ ಬಗ್ಗೆ ನಿಮ್ಮ ಕೈಯಾಗಿರ್ತೈತಿ, ನೀವೇ ನಿರ್ಧಾರ ಮಾಡಿರಿ. ಮೇನ್ ಎದ್ರಾಗಪ್ಪ ಅಂತಂದ್ರೆ ಓದೋ ಟೈಮಲ್ಲಿ ಕರೆಕ್ಟಾಗಿ ಓದ್ರಿ. ಓದೋ ಟೈಮಲ್ಲಿ ನೀವು ಕರೆಕ್ಟಾಗಿ ಓದಲಿಲ್ಲ ಅಂದ್ರೆ ನಿಮ್ಮ ಜೀವನ ಪೂರ್ತಿ ಇಡೀ ಜೀವನನೇ ನೀವು ಮಿನಿಮಮ್ ಬದುಕ್ಬೋದು 70 ವರ್ಷ ಲಾಸ್ಟ್. ಈಗಿನ ಇದ್ರಾಗ 70 ವರ್ಷ ಬದುಕ್ಬೋದು. ಈ 70 ವರ್ಷ ನೀವು ಸಂಕಟ ಪಡೋದಕ್ಕಿಂತ ನೀವು 20 ವರ್ಷ ಕಷ್ಟ ಬಿದ್ದು ಸಾಲಿ ಕಲಿತ್ರಿ ಅಂದ್ರೆ, ಓದಿದ್ರಿ ಅಂದ್ರೆ, ನೀವು 70 ವರ್ಷ ಇರಲಿ, ಎಷ್ಟೇ ವರ್ಷ ಇರಲಿ, ಬೇಕಾದ್ರೆ ಮುಂದೆ 5 ವರ್ಷ ಬದುಕಲಿ, ನೆಮ್ಮದಿಯಿಂದ ಜೀವನ ಮಾಡ್ತೀರಿ. 4 ಜನದ ಮಧ್ಯೆ ಇರ್ತೀರಿ, 4 ಜನಕ್ಕೆ ಬೇಕಾಗಿ ಬದುಕ್ತೀರಿ. ಹಾಂ ರೀ, ಮರ್ಯಾದೆ ಇರ್ತೈತಿ, ರೆಸ್ಪೆಕ್ಟ್ ಇರ್ತೈತಿ. ಪ್ರತಿಯೊಬ್ಬರು ಕೂಡ ನಿಮಗೆ ಬ್ಯಾಡವೋ ಬೇಕು, ಅವ್ರ ಮನ್ಸಿಗೆ ನೀವು ಬ್ಯಾಡವೋ ಬೇಕು. ಬೇಡ ಮನಸ್ಸಿನಾಗ ಬೇಡಾದರೂ ಕೂಡ ಬಾಯಿಯಿಂದರೇ ಬೇಕಾಗ್ತೀರಿ. ಯಾಕಪ್ಪ ಅಂತಂದ್ರೆ ನೀವು ಒಂದು ಪೊಸಿಷನ್ ಒಳಗಿರ್ತೀರಿ. ಹಾಗಾಗಿ ನೀವು ಒಂದು ಪೊಸಿಷನ್ಗೆ ಬರ್ಬೇಕಂದ್ರೆ ಮೊದಲು ನಿಮ್ಮ ಕೈಯಾಗದ, ಹೆಣ್ಮಕ್ಳ ಕೈಯಾಗದ. ಹೆಂಗದ ಅಪ್ಪ ಅಂತಂದ್ರೆ, ಫಸ್ಟ್ ನೀವು ಸಾಲಿ ಕಲೆ ಮುಜ್ಜತಿ ಚಂದಾಗೆ ಸಾಲಿ ಕಲಿಬೇಕು. ನಿಮ್ಮ ಮನಸ್ಸನ್ನು ಚಂಚಲ ಮಾಡ್ಕೋಬೇಡ್ರಿ, ಆ ಕಡೆ ಈ ಕಡೆ ಚಂಚಲ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಆಮೇಲಿಂದ ನೀವು ಮಾಡಲಿಲ್ಲ ಅಂದರೂ ಕೂಡ ಕೆಲವು ಜನ ಹೆಣ್ಮಕ್ಳಿಗೆ ಹೆಂಗಾಗಿರ್ತೈತಿ, ತವ್ರ ಮನೆಗೆ ಹೆಣ್ಣು ಬೇಡಾಗಿರ್ತೈತಿ. ಯಾಕಂದ್ರೆ ಅವರು ಹೆಗಲ ಮ್ಯಾಗಿನ ಭಾರ ಅವ್ರು ಕಳ್ಕೊಬೇಕಾಗಿರ್ತೈತಿ ರೀ. ಅಂದ್ರೆ ಹೆಣ್ಣು ಐತಿ ಅಂತ, ಹೆಣ್ಣು ಹುಟ್ಟೈತಿ ಅಂದ ತಕ್ಷಣ ಹಾಂ ಅಂತಾರ್ರಿ. ಹಾಂ ಅಂತ ಯಾಕಂತಾರಂದ್ರೆ, ಹೆಣ್ಣು ಹುಟ್ಟತಂದ್ರೆ ಒಂದು ಹುಣ್ಣು ಹುಟ್ಟದಂಗಂತ ಹಿರಿಯರು ಹೇಳ್ತಾರೆ. ಹುಣ್ಣು ಹುಟ್ಟದಂಗಂತ ಅದು ಶಾಸ್ತ್ರದ ಪ್ರಕಾರ ಐತ್ರಿ. ಈಗ ಅವಾಗಿತ್ತು, ಈಗ ಹಂಗಿಲ್ಲ. ಯಾಕಂದ್ರೆ ನಮ್ಮ ಗೋರ್ಮೆಂಟ್ ಒಳಗೆ ಪ್ರತಿಯೊಂದಕ್ಕೂ ಸೌಲಭ್ಯ ಅದ, ಪ್ರತಿಯೊಂದು ಹೆಣ್ಮಕ್ಳಿಗೆ ಮುಂದದ. ಹಾಗಾಗಿ ಈಗಿನ ಹೆಣ್ಣು ಮಕ್ಕಳು ಏನು ಮಾಡ್ರಿ, ಆದಷ್ಟು ನೀವು ನಿಮ್ಮ ಮನ್ಯಾಗ ಏನಾರೇ ನಿಮ್ದು 15ಕ್ಕೋ ಇಲ್ಲ 16 17ಕ್ಕೋ ಮದ್ವೆ ಮಾಡೋಕೆ ಪ್ರಯತ್ನ ಮಾಡ್ತಾರೆ. ಯಾಕೆ ಮಾಡ್ತಾರಪ್ಪ ಅಂತಂದ್ರೆ, ತಮ್ಮ ಮ್ಯಾಗಿನ ಭಾರ ಕಳ್ಕೊಂಡು ಬಿಡಬೇಕು, ಗಂಡನ ಹೆಗಲ ಮ್ಯಾಗ ಹೊರಿಸ್ಬೇಕು, ನಮ್ಮ ಜವಾಬ್ದಾರಿ ನಾವು ಕಡಿಮೆ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ತವರ ಮನೆಯವರು ನಿಮ್ಮ ಸಣ್ಣ ಏಜ್ಗೆ ಮದುವೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಮಾಡಿದರೂ ಕೂಡ ನೀವೇನು ಹೇಳ್ಬೇಕು ಅವ್ರಿಗೆ, ನೀವು ಅವ್ರ ಜೊತೆ ಜಗಳ ಮಾಡಿ ಆಮೇಲಿಂದ ಯಾರ್ದೋ ಫ್ರೆಂಡ್ಶಿಪ್ ಕಟ್ಕೊಂಡು ನೀವು ಮನೆ ಬಿಟ್ಟು ಹೋಗಿ ಮತ್ತು ಅದನ್ನಿಷ್ಟು ನೀವು ನಿಮ್ಮ ಜೀವನನ ಬರ್ಬಾದ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಹೆಣ್ಣು ಮಕ್ಕಳು ಕರೆಕ್ಟಾಗಿ ಸಾಲಿ ಕಲೀರಿ. ನಿಮ್ಮ ಅಪ್ಪ ಅಮ್ಮ ಕೇಳ್ತಾರಲ್ಲ, ಮದುವೆ ಆಗಂತ ಕೇಳ್ತಾರಲ್ಲ ನಿಮಗೆ, ನೀವು ತಿಳಿಸಿ ಹೇಳ್ರಿ, ಅಲ್ಲವ್ವ ನಾನು ಹಿಂಗೆ, ನಾನು ಮುಂದೆ ಹೋಗ್ತೀನಿ, ನಾ ಯಾವುದೇ ಕೆಟ್ಟ ದಾರಿ ಹಿಡಿಯಂಗಿಲ್ಲ, ನಾನು ಓದ್ತೀನಿ ಅಂದ್ಬಿಟ್ಟು ಕರೆಕ್ಟಾಗಿ ನೀವು ಗಮನ ಬುಕ್ಕದ ಮ್ಯಾಗಿಟ್ಟು ಕರೆಕ್ಟಾಗಿ ಸಾಲಿ ಕಲೀರಿ. ಕಲಿತ ಮ್ಯಾಲತ್ತ ನಿಮ್ಮ ಕಾಲ ಮ್ಯಾಗ ನೀವು ನಿಂದಿರ್ರಿ. ನಿಂತ ಮ್ಯಾಲ ಏನು ಆಗ್ತದ, ಸಾಲಿಗೆ ಹೋಗ್ಬೇಕಾದ್ರೂ ನಿಮ್ಮ ಮೈಂಡ್ ಯಾಕಡೆನೂ ನಿಮಗೆ ಹೆಣ್ಮಕ್ಳಿಗೆ ಹೋಗಬಾರ್ದು. ಕರೆಕ್ಟಾದ ಹಾದಿಲೇ ನಡಿಬೇಕು. ನಡೆದು ಅಪ್ಪ ಅಮ್ಮನ ನಾವು ಬಿಟ್ಟಿದ್ದಕ್ಕೂ ನನ್ನ ಮಗಳು ಕಲಿತ್ಲು, ಒಂದು ದೊಡ್ಡ ಪೊಸಿಷನ್ಗೆ ಹೋದ್ಲು, ಒಂದು ಸೀಟನ್ನು ಅವಳು ದಕ್ಕಿಸ್ಕೊಂಡ್ಲು ಅನ್ನೋ ಥರ ನೀವು ಮಾಡಬೇಕು. ಅಪ್ಪ ಅಮ್ಮನ ಮರ್ಯಾದೆನೂ 4 ಮಂದಿಯಾಗ ನೀವು ಉಳಿಸ್ಬೇಕು. ಹಾಗಾಗಿ ಹೆಣ್ಮಕ್ಳು ನೀವು ಮದ್ವೆ ಮಾಡ್ಕೋಬೇಕು. ಮದ್ವೆ ಮಾಡೋದು ಬಂತೇ ಬಿಡ್ತಾರೆ. ಒಬ್ಬೊಬ್ಬರು ಮನ್ಯಾಗ ಏನು ಮಾಡ್ತಾರೆ ರೀ, ನಾ ಸಾಲಿ ಕಲಿತೀನಿ, ನಾ ಮುಂದೆ ಹೋಗ್ತೀನಿ ಅಂದ್ರೂ ಕೂಡ ಕೆಲವೊಂದು ಮನ್ಯಾಗ ಹೆಂಗಾಗ್ಬಿಡ್ತದಂದ್ರೆ ವಿಶ್ವಾಸನೇ ಇರಲ್ಲ. ಯಾಕಂದ್ರೆ ಅವ್ರು ಭಾರ ಕಳ್ಕೊಬೇಕಾಗಿರ್ತೈತಿ. ಹಂಗಂತೇಳಿ ನೀವು ಅಂದರೂ ಕೂಡ, ನೀವು ಹೇಳಿದರೂ ಕೂಡ ಅವ್ರು ಬಿಡಂಗಿಲ್ಲ, ಮದ್ವೆ ಮಾಡ್ತಾರೆ. ಮದ್ವೆ ಮಾಡ್ಬೇಕಾದ್ರೆ ನೀವು ವಿಚಾರ ಮಾಡಿರಿ. ಯಾಕಂದ್ರೆ ಅವರು ಜಸ್ಟ್ ನಿಮ್ಮನ್ನು ನೋಡಕ್ಕೆ ಬಂದಿರ್ತಾರೆ. ಅವ್ರೇನು ನಿಮ್ಮನ್ನು ಬಂದ ತಕ್ಷಣವೇ ಮದುವೆ ಆಗಿಬಿಡಂಗಿಲ್ಲ. ನೀವೇನು ಮಾಡ್ತೀರಿ, ಒಂದು ಸ್ವಲ್ಪ ಮನ್ಯಾಗ ಅಂತಾರ ಅಂದ್ಬಿಟ್ಟು ಹೋಗ್ಲಿ ಬಿಡು ಮಾಡ್ತಾರೆ, ಹಿರಿಯರು ಹೇಳ್ದಂಗೆ ಕೇಳಿದ್ರೆ ಆಯಿತು ಅಂತ ಅನ್ಕೋಬೇಡ್ರಿ. ಹಂಗಂತೇಳಿ ಹಿರಿಯರ ಮಾತು ಕೇಳಬಾರ್ದು ಅಂತಲೂ ನಾ ಹೇಳಕತ್ತಿಲ್ಲ. ಕೆಲವು ಜನ ಹೆಂಗೆ ಮಾಡ್ತಾರೆ, ತಮ್ಮ ಭಾರ ತಾವು ಕಳ್ಕೊಳಕ್ಕೆ
ಎಂಥದ್ದು ಅದು ಎಂಥದರೇ ಇರಲಿ, ಅದು ಏನೋ ಇವತ್ತು ಅವನು ಹೆಂಗೆ ಅದಾನ ನೋಡಲ್ಲ, ಹೆಂಗೆ ಬಿಟ್ಟಾನೋ ಅದು ಗೊತ್ತಿಲ್ಲ. ಅವ್ನಿಗೆ ಹಿಂದ್ಗಡೆ ಏನಾದರೂ ಹೊಲ ಐತೆ ನೋಡಂಗಿಲ್ಲ, ಮನೆ ಐತೆ ನೋಡಂಗಿಲ್ಲ. ಒಟ್ಟಿನಲ್ಲಿ ಅವ್ರು ಭಾರ ಕಳ್ಕೋಬೇಕು. ಆ ಥರ ಒಂದು ವರ ತಂದು ನಿಮಗೆ ಕಟ್ಟಿ ಬಿಡ್ತಾರೆ. ನೀವು ಕೊನೆವರೆಗೂ ಏಗಬೇಕು, ಕೊನೆವರೆಗೂ ಏಗಬೇಕು. ಇವತ್ತು ಸರಿ ಹೋಗ್ತೈತಿ, ನಾಳೆ ಸರಿ ಹೋಗ್ತೈತಿ ಅಂದ್ರೆ ಸರಿ ಹೋಗೋಂಗಿಲ್ಲ ರೀ, ಕೊನೆವರೆಗೂ ಸರಿ ಹೋಗಂಗಿಲ್ಲ. ಹಾಗಾಗಿ ನೀವು ತಂದೆ ತಾಯಿನೂ ಕೂಡ ಭಾಳ ವಿಚಾರ ಮಾಡ್ಬೇಕಾಗ್ತದ. ಕೆಲವು ಜನಕ್ಕೆ ತಂದೆ ತಾಯಿ ಮಾತು ಯಾರೂ ಕೇಳಂಗಿಲ್ಲ, ಮತ್ತು ತಂದೆ ತಾಯಿ ಮಾತು ಇವರು ಮಕ್ಕಳು ಕೇಳಂಗಿಲ್ಲ, ಹಂಗೂ ಇರ್ತಾವೆ. ಮನ್ಯಾಗ ಇದು ಒಂದು ಮನೆ ಅಂದ ಮ್ಯಾಲತ್ತ ಮನಸ್ಸು ಒಂದಿರ್ಬೇಕು. ಎಲ್ಲದನ್ನು ಕೂಡ ಒಬ್ರ ಮಾತು ಒಬ್ರು ಕೇಳಬೇಕು, ಕೇಳಿ ಹೊಂದಾಣಿಕೆ ಆಗಬೇಕು. ಆಮೇಲಿಂದ ಅವ್ರಿಗೂ ಕೂಡ ತಪ್ಪು ಅನ್ನೋಕ್ಕಾಗಂಗಿಲ್ಲ, ತಂದೆ ತಾಯಿಗೆ ಇವ್ರಿಗೂ ಕೂಡ ತಪ್ಪು ಅನ್ನೋಕ್ಕಾಗಂಗಿಲ್ಲ. ಎಲ್ಲನೂ ನಿಮ್ಮ ಮ್ಯಾಗೂ ಡಿಪೆಂಡ್ ಆಗಿರ್ತದೆ, ಅವ್ರ ಮ್ಯಾಗೂ ಆಗಿರ್ತದೆ. ಪ್ರತಿಯೊಬ್ಬರು ಮನಸ್ಸು ಒಂದೇ ಥರ ಇಟ್ಕೋಬೇಕ್ರಿ. ಒಂದು ಕುಟುಂಬ ಅಂದ ಮೇಲೆ ಮನಸ್ಸು ಒಂದೇ ಇರಬೇಕು, ಒಂದೇ ನಿರ್ಧಾರ ಇರಬೇಕು. ಆಮೇಲಿಂದ ದಿಢೀರಂತ ಹೆಣ್ಮಕ್ಳಿಗೆ ಮದ್ವೆ ಮಾಡ್ತಿರಲ್ಲ, ಮಾಡಿದ್ಮೇಲೆ ಕೊಟ್ಟ ಹೆಣ್ಣು ಕುಲುಕ್ ಅಂತೀರಿ. ಪ್ರತಿಯೊಂದು ಅವಳು ಕಷ್ಟ ಬರ್ತಾವೆ. ಕಷ್ಟ ಬಂದಾಗ ನೀವು ಹೊಳ್ಳಿ ನೋಡಂಗಿಲ್ಲ. ಕೊಟ್ಟ ಹೆಣ್ಣು ಕುಲುಕ್ ಹೊರಗಂತಂದ್ರೆ ಆ ಹೆಣ್ಣು ಮಗಳು ಯಾಕಡೆ ಹೋಗ್ಬೇಕು. ಇತ್ತ ಆಗಾಗ ಗಂಡಗ ಹೇಡ್ತಿ ಬೇಕಾಗಿತ್ತು, ಅವನು ಆಗ್ತಾನ ಇಲ್ಲಂತಲ್ಲ. ಅವನು ಚಂದಾಗಿ ಇಟ್ಕೊಂಡ, ಮನಸ್ಸು ಒಳ್ಳೇದಿತ್ತು, ನನ್ನ ಹೆಂಡ್ರು ನನ್ನ ಮಕ್ಕಳು ಅಂತ ಸರಿಯಾಗಿ ಹೋಗ್ತಿದ್ದ ಬೇಷಿ. ಇಲ್ಲಪ್ಪ ಅಂತಂದ್ರೆ ಆ ಹೆಣ್ಣು ಮಗಳು ಎಲ್ಲಿ ಹೋಗಬೇಕು, ಬರಬೇಕು ತವ್ರ ಮನೆಗೆ. ಇಲ್ಲ ಅಂದ್ರೆ ಇರಬೇಕು ಗಂಡನ ನಂಬ್ಕೊಂಡು. ಗಂಡನೂ ಇಲ್ಲ, ಅತ್ತ ಗಂಡ ಇರ್ತಾನ, ಇದ್ರೂ ಕೂಡ ಇಲ್ಲದೆ ಇರೋ ಥರ ಇರ್ತಾನ. ಆಮೇಲಿಂದ ಈ ಕಡೆ ತವ್ರ ಮನ್ಯಾಗ ಇದ್ರೂ ಇಲ್ದಂಗಂದ್ರೆ ಆ ಹೆಣ್ಮಗಳಿಗೆ ಏನು ಮಾಡಬೇಕು. ಇದೇ ಥರ ಆಗಿ ಹೆಣ್ಮಕ್ಳು ಸಿಕ್ಕಾಪಟ್ಟಿ ಹೆಣ್ಮಕ್ಳು ಹೆಂಗೆ ಆಗ್ಲಾತದಂದ್ರೆ ಈ ಸದ್ದಿನ ಟೈಮ ಎಷ್ಟು ಜನ ಈ ಕಡೆ ಹೇಳಿದ್ರು ತವ್ರ ಮನೆಯವ್ರು ಕೇಳಲ್ಲ, ಅಡ್ಜಸ್ಟ್ ಮಾಡ್ಕೊರವ, ಕೊಟ್ಟ ಹೆಣ್ಣು ಕುಲುಕವ ಅಂತಂದ್ರೆ ಅವ್ರು ಏನು ಮಾಡ್ತಾರ. ಮೊದಲೇ ಅವ್ರಿಗೆ ಈಕಿ ಹೆಣ್ಮಗಳು ಭಾರ ಆಗಿರ್ತಾಳ, ಈಕಿನ ಸಾಗಿಸ್ಬೇಕಾಗಿರ್ತೈತಿ. ಅವ್ರು ಏನೋ ಮಾಡಿ ಸಾಗಿಸ್ಬಿಡ್ತಾರ. ಇಲ್ಲಿ ಬಂದಮೇಲೆ ತಾವು 1 ವರ್ಷ 2 ವರ್ಷ ಚಂದ ಇರ್ತಾನೆ ಗಂಡ. ಆಮೇಲಿಂದ ಒಂದು ಹಳಿ ಚಾಳಿ ಎಲ್ಲ ಈಕಿಗೆ ಸ್ಟಾರ್ಟ್ ಆಕೈತಿ. ಗೊತ್ತಾದ್ಮೇಲೆ ನೀವು ತವ್ರ ಮನೆಯವ್ರು ಬರಬೇಕು, ಆ ಥರ ಮಾತಾಡಬಾರ್ದು. ಹಾಗಾಗಿ ಎಷ್ಟೋ ಹೆಣ್ಮಕ್ಳು ಏನು ಮಾಡ್ಲಾಕತ್ತಾರೆ ಇವತ್ತಿನ ಮಿತಿಗೆ, ಏನೇನೋ ಮಾಡ್ಕೊಂಡ್ಬಿಡ್ತಾರ, ಮೇಣ್ ಹಾಕೋತಾರ, ಇಲ್ಲ ಎಲ್ಲೋ ಹೋಗಿ ಸಾಯ್ತಾರ. ಯಾಕ್ರಿ, ನಿಮ್ಮ ಮಗಳನ್ನ ನೀವು ಹೆತ್ತಿರ್ತೀರಲ್ಲ, ನಿಮ್ಮ ಕಳ್ಳು ಕತ್ತರಿಸಿ ಬಂದಂಥ ಕೂಸಿನ 20 ವರ್ಷ 15 ವರ್ಷ ಆದರೂ ಕೂಡ ನೀವು ಕಣ್ಣಿಟ್ಟು ನಿಮ್ಮ ಮನ್ಯಾಗ ಬೇಕೋ ಬ್ಯಾಡೋ ಗೊತ್ತಿಲ್ಲ, ನೀವು ಹೆಂಗೋ ಅಲ್ಲಿ ಆಕಿನ ನೀವು ಜೋಪಾನ ಮಾಡಿರ್ತೀರಿ. ನಿಮ್ಮ ಕರಳಿನ ಕುಡಿ ಮ್ಯಾಗ ಮದ್ವೆ ಮಾಡಾಗ ಮಾತ್ರ ನೀವು ಯಾಕೆ ಸರಿಯಾದ ನಿರ್ಧಾರ ತಗೊಳಂಗಿಲ್ಲ ಅಂತ ನನಗೆ ಗೊತ್ತಿಲ್ಲ. ಪ್ಲೀಸ್ 15 ವರ್ಷ ತನ 20 ವರ್ಷ ತನ ಕಣ್ಣಿಟ್ಟು ಸಾಕಿದಂಥ ಮಗಳನ್ನ ಗಿಣಿ ಹೆಂಗೆ ಸಾಕಿ ಗಿಡಗನ ಕೈಯಾಗ ಒಯ್ದು ಕೊಟ್ಟಿ ಅಂತ ಒಂದು ಅರ್ಥದ ರೀ. ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ ಪ್ಲೀಸ್, ಯಾರೇ ಆಗಲಿ. ನೀವು ಕೊಟ್ಟಿಂದ ಮೇಲತ್ತು ಹೌದು ನಿನ್ನ ಹಣೆ ಬರ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಹಣೆ ಬರನೂ ಇರ್ಬೋದು, ಇಲ್ಲ ಅಂತ ನಾ ಅನ್ನಂಗಿಲ್ಲ. ಹಣೆ ಬರನ ತಿದ್ದು ತಾಕತ್ತ ತಂದೆ ತಾಯಿ ಬಂದಿರ್ತೈತಿ, ಅಣ್ಣತಮ್ಮರು ಬಂದಿರ್ತೈತಿ. ಹೆಣ್ಣಿಗೆ ನೀವು ಬ್ಯಾಕ್ ಬೋನ್ ಆಗಿ ತವ್ರ ಮನೆಯವ್ರು ನಿಂತ್ರೆ ಯಾ ಗಂಡ ಎಟ್ಟೆ ಕೆಟ್ಟವ್ನಿದ್ರು ಯಾರು ಏನೂ ಮಾಡೋಕ್ಕಾಗಂಗಿಲ್ರಿ. ಹಾಗಾಗಿ ಪ್ಲೀಸ್ ಹೆಣ್ಮಕ್ಳು ಕಲಿಬೇಕಾದ್ರೆ ಕರೆಕ್ಟಾಗಿ ಸಾಲಿ ಕಲೀರಿ. ಆಮೇಲಿಂದ ಅವಳು ಸಾಲ್ಯಾಗ ಶಾಣೆ ಇದ್ಲಂದ್ರೆ ಆಕಿನ ಮುಂದೆ ಹರಸ್ರಿ. ನೀವು ಮದ್ವೆಗೆ ಹಾಕೋ ಖರ್ಚನೆ ಸಾಲಿಗೆ ಹಾಕ್ರಿ, ಅವಳು ಕಲೀಲಿ, ಮುಂದೆ ಹೋಗಲಿ. ಹೆಣ್ಣಿಗೆ ಕಳ್ಳಿರ್ತೈತ್ರಿ. ಯಾಕಂದ್ರೆ ನೀವು ತಾಯಿ ತಂದಿಗೆ ಹಿಂಗಾಗೈತವ್ವ ಅಂತ ನೀನು ಒಂದು ಫೋನ್ ಮಾಡಿದ್ರೆ, ನೀ ಬೇಕಾದಟ್ಟೆ ಆಕಿಗೆ ವಿಷ ನೀ ಬೆರೆಸಿದ್ರು ಕೂಡ, ನೀವು ನೋಡಲಿಲ್ಲ ಅಂದರೂ ಕೂಡ ಆಕಿನ ಕಳ್ಳು ಹರಿತೈತಿ, ಆಕಿ ಬಂದೇ ಬರ್ತಾಳ. ಹೆಣ್ಣನ್ನು ಎಂಥ ಗೋರ್ಮೆಂಟೇ ಪ್ರತಿಯೊಂದು ಅನುಕೂಲ ಕೊಟ್ಟೈತ್ರಿ. ನಿಮ್ಮ ಮನೆ ಹೆಣ್ಣು ಮಕ್ಕಳನ್ನ ನೀವು ಕಾಯ್ಕೋರಿ. ಆಕಿಗೆ ಏನೋ ಒಂದು ಪ್ರಾಬ್ಲಮ್ ಬಂದೈತಂದ್ರೆ ಹಿಂದೆ ಹೋಗಿ ನಿಂದಿರ್ರಿ. ಯಾಕಂದ್ರೆ ಗಂಡನ ಮನ್ಯಾಗ ಕೊಟ್ಟಿರ್ತೀರಿ, ಅವರು ಇದ್ರಂದ್ರೆ ನೀವು ಬರೋ ಅವಶ್ಯಕತೆ ಇಲ್ಲ. ಅವರಿದ್ರು ಗಂಡ ಚಂದ ನೋಡ್ತಾನ, ಅವ ಮಾಡ್ತಾನ ಅಂದ್ರೆ ನೀವು ಬರೋ ಅವಶ್ಯಕತೆ ಇರಂಗಿಲ್ಲ. ನಿಮ್ಮ ಮನ್ಯಾಗ ನೀವು ತಣ್ಣಗಿರ್ಬೋದು, ಅವ್ರ ಮನ್ಯಾಗ ಅವರು ತಣ್ಣಗಿರ್ಬೋದು. ಆಕಿ ಕೂಡ ಗಂಡ ಸರಿ ಇದ್ರೆ ನಿಮಗೆ ಏನೇ ಮಾಡಿ ನಿಮ್ಮ ಕಿವಿ ಮುಟ್ಟಿಸ್ಕೊಡಂಗಿಲ್ಲ. ನಾನು ಚಂದ ಅದೀನಿ ಹೇಳೋ, ಆರಾಮದೀನಿ ಅಂತ ನಿಮಗೆ ಆದಷ್ಟು ಹೆಲ್ಪ್ ಮಾಡ್ಕೊತ ಹೋಗ್ತಾಳ. ಏನೋ ಪ್ರಾಬ್ಲಮ್ ಬಂದದ ಅಂದ್ರೆ ಸ್ವಲ್ಪ ಕಿವಿಗೆ ತಗೋರಿ, ಕೇರ್ಲೆಸ್ ಮಾಡಬೇಡಿ. ನಿಮ್ಮ ಕರುಳಿನ ಕುಡಿ ನರಳಲಕತ್ತದಂದ್ರೆ ನೀವು ದಿಢೀರ್ ಅಂತ ಹೇಳಿ ನೀವು ಮದುವೆ ಮಾಡಿ ಕೊಟ್ಟು ಬಿಟ್ಟಿರ್ತೀರಿ. ನೀವು ಹೇಳ್ದಂಗೆ ಹಿರಿಯರ ಮಾತು ಮೀರಬಾರ್ದಂತ ಆ ಮಗು ಮದುವೆ ಆಗಿರ್ತೈತಿ. ಹಿಂದೆ ಹೋಗಿ ನಿಂತು ಸಮಸ್ಯೆ ಏನೈತಿ ಏನಿಲ್ಲ ಕೇಳಿ ಸ್ವಲ್ಪ ಅದನ್ನು ಬಗೆಹರಿಸೋಂಥ ಪ್ರಯತ್ನ ಮಾಡಿರಿ. ಅಂದ್ರೆ ಹೆಣ್ಣು ಮಕ್ಕಳು ಸಾಯೋದು ತಪ್ಪತೈತಿ. 20 ವರ್ಷಕ್ಕೆ 30 ವರ್ಷಕ್ಕೆ ಹೆಣ್ಮಕ್ಳು ಈ ಥರ
ದುರ್ಘಟನೆ ಮಾಡ್ಕೊಂಡು ಸಾಯ್ತಾರಂತಂದ್ರೆ ಅವ್ರ ಮನಸ್ಸಿಗೆ ಬದುಕಲಾರ ಪರಿಸ್ಥಿತಿಗೆ ಬಂದಿರ್ತಾರ್ರಿ. ಅವ್ರ ಮಾತನ್ನ ನೀವು ಕೇಳಲಾರ ಪರಿಸ್ಥಿತಿ ಒಳಗೆ ನೀವಿರ್ತೀರಿ. ಕೇಳ್ರಿ ಪಾಪ ಏನ ಕೇಳಿಬಿಟ್ಟು ಅವಳ ಮನಸ್ಸಿಗೆ ಏನಾಗೈತಿ, ಅವ್ರು ಏನು ಮಾಡಿದ್ರು ಅನ್ನಂಥದ್ದು ನೀವು ಎರಡೂ ಕುಟುಂಬದವರು ಸೇರಿ ಬಗೆಹರಿಸ್ರಿ. ಒಂದು ಹೆಣ್ಣಿಗೆ ನಿಮ್ಮ ಮಗಳಿಗೆ ನೀವು ಬ್ಯಾಕ್ ಬೋನ್ ಆಗಿ ನಿಂದಿರ್ಲಿಲ್ಲ ಅಂದ್ರೆ ಯಾವ ಸಮಾಜ ನಿಂದಿರ್ಬೇಕ್ರಿ? ಯಾವ ಸಮಾಜ ನಿಂದಿರ್ಬೇಕ್ರಿ? ಪ್ಲೀಸ್ ಹಾಗಾಗಿ ನೀವು ಯಾರೇ ಆಗಲಿ ಹೇಳ್ತೀನಿ ರೀ, ಹೆಣ್ಣು ಮಕ್ಕಳ ವಿಷಯದಾಗ ಪ್ರತಿಯೊಂದಕ್ಕೂ ಹೆಂಗೈತಿ ಏನಿಲ್ಲ ಎಂಥವದಾನ ಹ್ಯಾಂಗೆ ಅವ್ರ ಕುಟುಂಬದ ಬಗ್ಗೆ ಕೇಳ್ರಿ. ಎಲ್ಲ ವಿಚಾರಿಸಿ ಮಾಡಿ ಹೆಣ್ಣನ್ನು ಅವ್ರ ಮನೆಗೆ ಕೊಡ್ರಿ. 20 ವರ್ಷದಿಂದನೂ ಹೆಂಗೆ ಸುಖವಾಗಿ ಸಾಕಿ ಲಾಸ್ಟಿಗೆ ಒಯ್ದು ಗಿಡಗನ ಕೈಯಾಗ ಕೊಟ್ಟಂಗೆ ಮಾಡಬೇಡ್ರಿ. ಆಕಿ ಇರೋದೇ ಒಂದು 30, 32, 35 ವಯಸ್ಸಿನಾಗ ಇರ್ತಾಳ. ಸಡನ್ನಾಗಿ ಆತ್ಮಹತ್ಯೆ ಮಾಡ್ಕೋತಾಳ. ಇನ್ನು ಅಲ್ಲಿ ಏನಾರ ತೊಂದರೆ ಅದ ನಿಮ್ಮ ಮನ್ಯಾಗ ತಂದಿಟ್ಕೊಂಡು ಒಂದು ನೀವು ಹಳಸಿದ ಅನ್ನ ಹಾಕಿದ್ರು ಕೂಡ ಆ ಮಗಳು ತಿಂದು ಬದುಕ್ತಾಳ. ನೀವು ಎಲ್ಲೋ ಬಿಟ್ಟು ನಿಮ್ಮ ಕಣ್ಣು ಮುಂದನೆ ನಿಮ್ಮ ಮಗಳನ್ನ ಒಯ್ದು ಮಣ್ಣಾಗ ಹಾಕಬೇಡ್ರಿ. ಯಾಕಂದ್ರೆ ಈಗ ನಡೆದಿರೋದೇ ಅದೇ, ಈ ಸತ್ ನಡೆದಿರೋದೇ ಅದೇ. ಆಗೋವರೆಗೂ ಮದುವೆ ಆಗೋವರೆಗೂ ಚಂದ ಇರ್ತಾರ. ಮದುವೆ ಆದ್ಮೇಲೆ ಏನು ಮಾಡ್ತಾರ, ಏನೇನೋ ಅವ್ರ ನಾಟಕಗಳು ಚಾಲು ಆಗಿಬಿಡ್ತಾವು. ಈ ಹೆಣ್ಣು ಮಗಳು ಇಲ್ಲಿ ಚಂದ ಬೆಳೆದಿರ್ತಾಳ, ಇವಳಿಗೆ ಸಹಿಸ್ಕೊಳ್ಳೋ ತಾಕತ್ತು ಇರುವುದಿಲ್ಲ. ಹಾಗಾಗಿ ಅವಳು ಏನು ಮಾಡ್ತಾಳ, ಇವರು ಕೇಳಲ್ಲ ಅವರು ಕೇಳಲ್ಲ ಅಂದು ಅವಳು ಏನು ಮಾಡ್ತಾಳ್ರಿ, ಎರಡೂ ಕರೆ ಇಲ್ಲ. ಅತ್ವಾದ್ರ ಕೆರಿ, ಇತ್ತು ಬಂದ್ರ ಬಾಯಿ, ಯಾಕಡೆ ಹೋದ್ರೂ ನನಗೆ ಸಾವಿನ ದಾರಿನೇ ತೋರ್ಸಾಕತ್ತದ ಅಂದು ಅವಳು ಏನಾರು ಒಂದು ನಿರ್ಧಾರ ಮಾಡಿಕೊಂಡು ಕಲಾಸ ಆಗಿಬಿಡ್ತಾಳ್ರಿ. ಪ್ಲೀಸ್ ತಂದೆ ತಾಯಿ ಆಗಲಿ, ಆಮೇಲಿಂದ ಈ ಸದ್ದ ಹುಡುಗಿನೇ ಆಗಲಿ, ನಿಮ್ಮ ಜೀವನದ ಬಗ್ಗೆ ನೀವು ಕೇರ್ ತಗೋರಿ. ನಿಮ್ಮ ಇದನ್ನ ಬಗ್ಗೆ ನೀವು ವಿಚಾರ ಮಾಡಿರಿ. ಯಾಕಂದ್ರೆ ಇದು 1 ದಿನದ್ದು 2 ದಿನದ್ದು ಅಂತರೂ ಅಲ್ಲ. ಹಿಂಗಾಗಿ ಜಾಸ್ತಿ ಅಂದ್ರೆ ಜಾಸ್ತಿ ಹೆಣ್ಮಕ್ಳು ಏನಾನ ಒಂದು ಮಾಡ್ಕೊಂಡು ಕಲಾಸ ಆಗಿಬಿಡ್ತಾರೆ. ನನಗಂತರೂ ನೋಡೋಕ್ಕಾಗಲ್ಲ. ಈಗ ನೋಡ್ತಿರ್ತೀನಿ ನಾನು ಮೊಬೈಲ್ ಒಳಗೆ, ಅದು ನೋಡ್ತಿರ್ತೀನಿ. ಏನು ಪೆಟ್ಟು ತಿಂದರು ಹೆಣ್ಮಗಳೇ ತಿಂತಾರೆ. ಕೆಲವೊಂದು ಸರಿ ಗಂಡು ಮಕ್ಕಳು ತಿಂತಾರೆ, ಅದನ್ನು ನೋಡ್ತೀನಿ ನಾನು, ಇಲ್ಲಂತಲ್ಲ. ಹೆಣ್ಣು ಗಂಡಿಗೆ ಮೋಸ ಮಾಡೋದು ಐತಿ, ಗಂಡು ಹೆಣ್ಣಿಗೆ ಮೋಸ ಮಾಡೋದು ಐತ್ರಿ. ಎರಡೂ ನಡೆದಾವ ಸಮಾಜದಾಗ. ಹೆಣ್ಣು ಕೂಡ ಗಂಡು ಚಲೋ ಇದ್ದ ಅಂದ್ರೆ ಹೆಣ್ಣು ಚಲೋ ಇರಲ್ಲ, ಹೆಣ್ಣು ಚಲೋ ಇದ್ರೆ ಗಂಡು ಚಲೋ ಇರಲ್ಲ. ನಾವು ಮದ್ವೆ ಮಾಡ್ಬೇಕಾದ್ರೆ ಹಿರಿಯರು ಇರ್ತಾರಲ್ಲ, ಕರೆಕ್ಟಾಗಿ ಅವ್ರಿಗೂ ಎಲ್ಲಾನು ಹೊಂದಾಣಿಕೆ ಆಕೈತಿಲ್ಲ ನೋಡಿಕೊಂಡು ಮಾಡಿಕೊಂಡು ಮದ್ವೆ ಮಾಡ್ರಿ. ಒಂದು ದಿನದ ಕೆಲಸ ಅಂತರೂ ಅಲ್ಲ ಇದು. ಹಾಗಾಗಿ ಫಸ್ಟ್ ಆ ಹೆಣ್ಣು ಮಗಳಿಗೆ ಅವಳ ಕಾಲ ಮ್ಯಾಗ ಅವಳು ನಿಂತ್ಕೊಳ್ಳೋ ಥರ ನೀವು ಮಾಡಿ ಮುಂದೆ ಮದ್ವೆ ಮಾಡ್ರಿ. ಯಾಕಪ್ಪ ಅಂತಂದ್ರೆ ಮುಂದೆ ಅವಳ ಜೀವನ ಅವ್ರಿಗೆ ಹೊಂದಾಣಿಕೆ ಆಗಲಿಲ್ಲ ಅಂದ್ರೆ ಪ್ರಪಂಚ ಭಾಳ ವಿಶಾಲ ಅದ ರೀ, ಭಾಳ ದೊಡ್ಡದದ. ಅವಳು ಹೊರಗೆ ಬಂದು ಬದುಕಲಾಕ ಬೇಕು. ನಿಮಗೂ ಕೂಡ ಭಾರ ಆಗೋದು ಬೇಡ. ಅವಳು ಹೊರಗೆ ಬದುಕ್ತಾಳ. ಅವಳು ಫಸ್ಟ್ ಅವಳಿಗೆ ಎಜುಕೇಷನ್ ಕೊಡಿಸ್ರಿ. ಅವಳಿಗೆ ಮುಂದೆ ಹೋಗಾಕ ಬೆಂಬಲ ಕೊಡ್ರಿ. ಆ ಹೆಣ್ಮಗಳು ಮುಂದೆ ಹೋಗಲಿ. ಹೋದ ಮೇಲೆ ನಿಮಗೂ ಕೂಡ ಅವಳು ಭಾರವಾಗುವುದಿಲ್ಲ. ಎಲ್ಲೋ ಒಂದು ಕಡೆ ಆ ಜೀವ ಎಲ್ಲೋ ಒಂದು ಕಡೆ ಬದುಕಕ್ಕೆ ಹೋಗ್ತದ್ರಿ. ಹಾಗಾಗಿ ನೀವು ತವ್ರ ಮನೆಯವರೇ ಆಗಲಿ, ಗಂಡನ ಮನೆಯವರೇ ಆಗಲಿ, ಪ್ಲೀಸ್ ಯಾವುದೇ ಹೆಣ್ಣಿಗೆ ಹಿಂಸೆ ಕೊಡಕ್ಕೆ ಹೋಗ್ಬೇಡ್ರಿ. ಹೊಂದಾಣಿಕೆ ಆಗೋದು ಸ್ವಲ್ಪ ದಿನ ಕಷ್ಟ ಆಗ್ತದೆ ಫಸ್ಟಿಗೆ ಬಂದ ಕೂಲೆ. ಯಾವುದೇ ಮನೆ ಆಗಲಿ, ಈಗ ಒಂದು ಜಾಗದಾಗ ಇರ್ತೇವೆ ನಾವು, ಇವತ್ತು ನಮ್ಮ ಮನೆಯಾಗ ಇರ್ತೇವೆ, ನಾಳೆ ನಾವು ಯಾರ್ದೋ ಮನೆಗೆ ಹೋದಾಗ ಹೊಂದ್ಕೋಬೇಕಂದ್ರೆ ಎಷ್ಟು ಕಷ್ಟ ಆಗ್ತದಲ್ಲ. ಅದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋರಿ. ಅರ್ಥ ಮಾಡ್ಕೊಂಡು ಹೆಣ್ಣಿನ ಜೀವನದಾಗ ಯಾರೂ ಕೂಡ ಆಟ ಆಡೋದು ಚಲೋ ಅಲ್ಲ. ಕರ್ಮ ಅನ್ನಂಥದ್ದು ಯಾರಿಗೂ ಬಿಟ್ಟಿಲ್ಲ ನೋಡ್ರಿ. ಹಾಗಾಗಿ ತವ್ರ ಮನೆಯವರು ಪಾಯಿಂಟ್ ಭಾಳ ಮುಖ್ಯ ಆಗ್ತದ್ರಿ ಇಲ್ಲಿ. ಫಸ್ಟ್ ಅವಳು ಹುಟ್ಟಿರೋದು ನಿಮ್ಮ ಮನೆ ಆಗಿರ್ತೈತಿ. ಅವಳಿಗೆ ಬೆಂಬಲವಾಗಿ ನೀವು ನಿಂದಿರಬೇಕು. ನಿಮ್ಮ ಭಾರ ಕಳ್ಕೊಳಕ್ಕೆ ನೀವು ಪ್ರಯತ್ನ ಮಾಡಕ್ಕೆ ಹೋಗ್ಬೇಡ್ರಿ. ಎಜುಕೇಷನ್ ಕೊಡಿಸ್ರಿ ಅವಳಿಗೆ, ಕೊಡಿಸಿ ಅವಳ ಕಾಲ ಮ್ಯಾಗ ಅವಳು ನಿಂತ್ಕೊಳ್ಳೋ ಥರ ಮಾಡಿರಿ ಫ್ರೆಂಡ್ಸ. ಹೀಗಾಗಿ ಹೆಣ್ಮಕ್ಳಿಗೂ ಒಂದು ಕಿವಿ ಮಾತು ಹೇಳಬೇಕು ಅಂತ ಅನ್ನಿಸ್ತು. ನಾನೀಗ ನೋಡ್ತಾ ಇದ್ದೀನಿ, ನೋಡಿ ನನಗೆ ಭಾಳ ಸಿಕ್ಕಾಪಟ್ಟಿ ಬೇಜಾರಾಗ್ಲಕತ್ತದ್ರಿ. ಎಲ್ಲಿಗೆ ಬಂದು ನಿಂತದ ನಮ್ಮ ಸಮಾಜ, ಹೆಣ್ಣು ಮಕ್ಕಳ ಪರಿಸ್ಥಿತಿ ಏನು ನಡೆದೈತಿದು ಅನ್ನೋದೇ ನನಗೆ ತಿಳಿಲಾರ್ದಂಗೆ ಆಗ್ಯದ. ಯಾಕಪ್ಪ ಅಂತಂದ್ರೆ ನೋಡಿದ ತಕ್ಷಣ ಏನಾಗ್ಬಿಡ್ತದ, ಅವ್ರು ಯಾವುದೋ ಮನೆ ಹೆಣ್ಮಕ್ಳು ಇರ್ಬೋದು, ಆದ್ರೆ ನನ್ನಂತೆ ಆ ಹೆಣ್ಮಗಳಲ್ಲ. ಈ ಗಂಡ ಅನ್ನೋಂಥವ್ ನೋಡ್ರಿ, ಸರಿಯಾಗಿ ಸಿಕ್ಕರೆ ಅವ್ರ ಹಣೆ ಬರ ಅಂತಿರಲ್ಲ ನೀವು ದೊಡ್ಡವರು, ಅವಳ ಹಣೆ ಬರ ಸರಿಯಾಗಿದ್ದು ಸರಿಯಾಗಿ ಸಿಕ್ಕರೆ ಸಾಕು. ಈಗ ಅವಳಿಗೆ ನಾನು ನೋಡಿದ್ದು ಉಂಟು. ಈಗ ನೋಡ್ರಿ ಆಕಿಗೆ ಒಂದು ಸ್ವಲ್ಪ ಏನೋ ಒಂದು ಆರಾಮ್ ತಪ್ಪಿತು, ಏನೋ ಒಂದು ಪ್ರಾಬ್ಲಮ್ ಆಯಿತು ಅಂತಂದ್ರೆ ಅವ್ನು ನಾಳೆಗೆ ಏನು ಮಾಡ್ತಾನೆ ಗೊತ್ತನ್ರಿ, ಆಕಿ ಬೇಕಾದಷ್ಟು ಚಂದ ಇರಲಿ, ಬೇಕಾದಷ್ಟು ಆಕಿ ಒಳ್ಳೆ ಮನಸ್ಸಿರಲಿ, ಈ ಹೆಂಡತಿ ಮ್ಯಾಗ ಅವನಿಗೆ ಪ್ರೀತಿ ಇರಂಗಿಲ್ಲ, ಬಿಟ್ಬಿಡ್ತಾನೆ. ಅಲ್ಲಿಂದ ಇಷ್ಟು ದಿನ ಚಂದ ಇರ್ತಾನ, ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಆಕಿಗೊಂದು ಏನೋ ಆರಾಮ್ ತಪ್ಪಿತು, ಏನೋ ಆಯ್ತಂದ್ರೆ ಸಡನ್ನಾಗಿ ಅವ್ನು ಚೇಂಜ್ ಆಕಾನ. ಹೆಂಗೆ ಚೇಂಜ್ ಆಕಾನ ಗೊತ್ತೇನ್ರ, ಈಕಿ ಇಷ್ಟೇ, ಈಕಿನಿಂದ ನನಗೆ ಉಪಯೋಗ ಇಲ್ಲ, ಇವತ್ತಿಂದ ಈಕಿಗೆ ಯಾವುದೇ ಯಾವದರಿಂದನೇ ಅಲ್ಲಿ ಮನೆ ಕೆಲಸ ಹಿಡ್ದು ಎಲ್ಲಾನು ಈಕಿನಿಂದ ನನಗೆ ಇವತ್ತು ಉಪಯೋಗ ಇಲ್ಲ ಅನ್ನಿಸ್ತಂತ ತಿಳ್ಕೊರಿ. ಗಂಡ ಆದವ್ನು ಏನು ಮಾಡ್ತಾನೆ, ಸಡನ್ನಾಗಿ ಚೇಂಜ್ ಆಕಾನ. ಅವತ್ತಿಂದನೇ ಅವ್ನು ಏನು ಮಾಡ್ತಾನ, ಬ್ಯಾರೆದೊಂದು ಹೆಣ್ಣು ಹುಡುಕ್ಯಾಡ್ಲಕ್ಕೆ ಚಾಲೂ ಮಾಡ್ತಾನ್ರಿ. ಇದು ನಿಜ ಅದ, ನಾನು ನೋಡಿದ್ದದ, ಇದು ಮಾತು ನಾನು ನೋಡಿದ್ದದ.
ಬರೀ ಒಂದು 15 ದಿನ ಆಕಿ ಹುಷಾರಿಲ್ದಂಗೆ ಆಯಿತು ಆಗಿದ್ದಕ್ಕೆ ಅವಳಿಗೆ ಬಿಟ್ಟು ಬೇರೆ ಹೆಣ್ಣನ್ನು ಮದುವೆ ಆಗಕ್ಕೆ ಪ್ರಯತ್ನ ಮಾಡ್ಲಕತ್ತ ಅವನು. ಅದೇ ಒಂದು ಹೆಣ್ಣು ಮಾಡ್ತದೇನ್ರಿ, ಗಂಡ ಸತ್ರು ಕೂಡ ಮಕ್ಕಳು ನೋಡ್ಕೊಂಡು ಹೋಗ್ತಾಳ ಆ ಹೆಣ್ಣು ಮಗಳು. ಆದ್ರೆ ಗಂಡ ಅದೇ ಥರ ಇರ್ತಾನೇನ್ರಿ? ಇರಂಗಿಲ್ಲ. ಹೆಣ್ಣಿಗೆ ಬರೀ 15 ದಿವ್ಸಕ್ಕೆ ಹಾಸಿಗೆ ಹಿಡಿದ್ರ ಅವನು ಬೇರೆ ಹೆಣ್ಣಿನ ಮದ್ವೆ ಮಾಡ್ಕೊಳಕ ಮತ್ತೊಬ್ರ ಮನ ಒಲಿಸ್ಲಾಕತ್ತ ಅವನು. ನನಗೆ ಹೆಂಡ್ತಿ ಬೇಕು ಅಂತಂದು, ಆಮೇಲಿಂದ ನನಗೆ ಮಕ್ಕಳು ನೋಡೋಕ್ಕಾಗಲ್ಲ, ಅವಳು ಮಕ್ಕಳು ನೋಡಲ್ಲ ಅಂತ ಡೈರೆಕ್ಟಾಗಿ ಹೇಳ್ತಾರ್ರಿ. ಇಂಥದ್ದು ನಾನು ನೋಡೀನಿ. ಅದಕ್ಕೋಸ್ಕರ ಪ್ಲೀಸ್ ಎಲ್ಲರೂ ಹೇಳ್ತೇನೆ ರೀ, ಗಂಡನೂ ಹೇಳ್ತೀನಿ ಅರ್ಥ ಮಾಡ್ಕೋರಿ. ಏನು ಮಾಡ್ತೀರಿ, ಆಕೆಗೆ 15 ದಿವ್ಸ ಆರಾಮಿಲ್ಲ ಅಂದಿದ್ದಕ್ಕೆ ನೀವು ಬೇರೆ ಹೆಣ್ತಿನ ನೋಡ್ಕೊಂಡ್ರಿ. ನೀವು ಅದೇ ಗಂಡನಿಗೆ ಏನಾದರೂ ಆದರೂ ಕೂಡ ನಿಮ್ಮ ಮ್ಯಾಗೇನೆ ಅವಳು ಜೀವನ ಗಳಿತಾಳ. ನೀವು ಸತ್ರು ಕೂಡ ನಿಮ್ಮನ ಮ್ಯಾಗೆ ಜೀವನ ಗಳಿತಾಳ. ನಿಮ್ಮ ವಂಶದ ಕುಡಿಗಾಗಿ ಅವಳು ಬದುಕ್ತಾಳ, ನಿಮ್ಮ ವಂಶನ ಮುಂದುವರೆಸ್ತಾಳ. 4 ಸಮಾಜದಾಗ 4 ಮಂದಿಯಾಗ ನಿಮ್ಮ ಹೆಸರು ಉಳ್ಸಾಕ ಪ್ರಯತ್ನ ಮಾಡ್ತಾಳ. ಆದ್ರೆ ಅದೇ ಹೆಣ್ಣಿಗೆ ಒಂದು 15 ದಿವ್ಸ ಆರಾಮಿಲ್ಲ ಅಂದ ತಕ್ಷಣ ನೀವು ಬೇರೆ ಹೆಣ್ತಿನ ಮದುವೆ ಮಾಡಬೇಕು, ಈಕಿನ್ಲಿಂದ ಉಪಯೋಗ ಇಲ್ಲ ಅಂತ ನಿಮಗೆ ಗೊತ್ತಾಗಿ ನೀವು ಬೇರೆ ಹೆಣ್ಣಿನ ತರ್ಲಕ್ಕ ಪ್ರಯತ್ನ ಮಾಡ್ತೀರಲ್ಲ, ನಿಮಗೆ ಗಂಡು ಮಕ್ಕಳಿಗೆ ನಾ ಏನು ಹೇಳ್ಬೇಕಂತ ನನಗೆ ಅರ್ಥ ಆಗಂಗಿಲ್ರಿ. ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮದು ಒಂದು ಜನ್ಮ, ಅವಳದು ಒಂದು ಜನ್ಮ. ಸುಖ ಅನ್ನೋದು ಹೆಂಗಿರ್ತೈತಂದ್ರೆ ಭಾಳ ಕೆಟ್ಟದ ರೀ. ಸುಖ ಹೆಚ್ಚಾಯ್ತಂದ್ರೆ ಅದು ವಿಷನೂ ಆಗಿ ಟರ್ನ್ಔಟ್ ಆಕದ್ರಿ. ಹಂಗಾಗಿ ಗಂಡು ಮಕ್ಕಳು ಸ್ವಲ್ಪ ತಿಳ್ಕೋರಿ, ಹೆಣ್ಣಿಗೆ ಸಪೋರ್ಟ್ ಮಾಡ್ರಿ. ನಿಮ್ಮ ತಾಯಿ ತಂದಿಗೂ ಕೂಡ ನೀವು ಬೆಲೆ ಕೊಡ್ರಿ, ಹೆಂಡ್ತಿಗೂ ಬೆಲೆ ಕೊಡ್ರಿ. ಆ ಹೆಂಡ್ತಿಗೆ ಏನೋ ಆಯ್ತು ಅಂದ್ಬಿಟ್ಟು ನೀವು ಇನ್ನೊಂದು ಸಡನ್ನಾಗಿ ಸುಖಕ್ಕಾಗಿ ಮತ್ತೊಂದು ಹೆಂಡ್ತಿ ಹುಡುಕ್ಯಾಡಿದ್ರ ಈ ಹೆಂಡ್ತಿ ಮರಗಿರ್ತಾಳಲ್ಲ, ಮನಸ್ಸಿಗೆ ನೋವಾಗಿರ್ತದಲ್ಲ, ಈ ಕರ್ಮ ನಿಮ್ಮನ್ನ ತಟ್ಲಾರ್ದೆ ಬಿಡಂಗಿಲ್ರಿ. ಹಂಗಾಗಿ ನೀವು ಎಲ್ಲರೂ ಕೂಡ ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಕೊಡ್ರಿ, ಹೆಣ್ಣಿಗೆ ರೆಸ್ಪೆಕ್ಟ್ ಕೊಡ್ರಿ. ಆಮೇಲಿಂದ ಹೆಣ್ಣು ಕೂಡ ಗಂಡಗೆ ರೆಸ್ಪೆಕ್ಟ್ ಇರಬೇಕು, ಹೊಂದಾಣಿಕೆ ಇರಬೇಕ್ರಿ. ಮೇನ್ ಮನೆತನ ಐತಿ ಅಂದಾಗ ಆ ಮನೆತನದಾಗ ಪ್ರತಿಯೊಬ್ಬರು ಹೊಂದಾಣಿಕೆ ಇರಬೇಕು, ಮನಸ್ಸು ಒಂದೇ ಇರಬೇಕು, ಗುಣ ಒಂದೇ ಇರಬೇಕು. ನೀವು ಗಂಡ ಆದವರು ಅವಳಿ ಹಾಸಿಗೆ ಹಿಡಿದ್ಲು ಅಂತ ಬೇರೆ ಹೆಣ್ತಿನ ತರ್ಲಾಕ್ ಹೋದ್ರಲ್ಲ, ಅದೇ ಹೆಣ್ಣು ಸಡನ್ನಾಗಿ ಆರಾಮಾಗಿ ಎದ್ದು ನಿಂತಿಲ್ಲ ಅಂದ್ರೆ ಅವಾಗ ಏನು ಮಾಡ್ತೀರಿ ನೀವು? ಅತ್ತ ಆಕಿನೂ ಕಟ್ಕೊಂಡಿರ್ತೀರಿ, ಇತ್ತ ಈಕಿನೂ ರೆಡಿಯಾಗಿರ್ತಾಳ. ಅವಾಗ ಈಕಿ ಸ್ಟಡಿ ಆದ್ಲು, ಈಕಿನ ಜೀವನದಾಗ ಗೆದ್ದು ಬಿಟ್ಟು ಮುಂದೆ ಹೋಗ್ಲಕ್ಕೆ ಪ್ರಯತ್ನ ಮಾಡ್ತಾಳ್ರಿ ಆಕಿ. ನಿಮ್ಮನ್ನು ಮರೆತು ಬಿಡ್ತಾಳಕಿ, ನಿಮ್ಮನ್ನು ಹೊಳ್ಳು ಕೂಡ ನೋಡಂಗಿಲ್ಲ. ಹೆಣ್ಣಿನ ಮನಸ್ಸಿಗೆ ನೋವು ಆದ್ರೆ ಆಕಿ ಹೊಳ್ಳಿ ನೋಡಲ್ಲ. ಅಲ್ಲಿಂದ ಶುರು ಆಯ್ತ್ರಿ ಆಕಿನ ಗೆಲುವು. ಇಷ್ಟು ದಿನ ಆಕಿ ನಿಮ್ಮ ಮಕ್ಕಳು, ನಿಮ್ಮ ಅಮ್ಮ, ನಿಮ್ಮ ಅಪ್ಪನಿಗೋಸ್ಕರ ತನ್ನ ಜೀವನಾನೇ ಆಕಿ ತ್ಯಾಗ ಮಾಡಿರ್ತಾಳ ಮನ್ಯಾಗ. ಇಲ್ಲಿಂದ ನೀವು ಮಾಡಿದ್ರಲ್ಲ 15 ವರ್ಷದಿಂದ ಬಾಳೆ ಮಾಡ್ಕೊಂಡು ಬಂದಿರೋ ಹೆಣ್ಣು ಮಗಳಿಗೆ ಬರೀ 15 ದಿನ ಮನ್ಕೊಂಡಿದ್ದಕ್ಕೆ ನೀವು ಬೇರೆ ಹೆಣ್ತಿನ ಹುಡ್ಕೊಂಡ್ರಲ್ಲ. ನೀವು ಹುಡ್ಕೊಂಡಿದ್ದಕ್ಕೆ ನೀವು ಕಲಿಸಿದ ಪಾಠಕ್ಕಾಕಿ ಎದ್ದು ನಿಂತು ಸಮಾಜಕ್ಕೊಂದು ಮಾದರಿಯಾಗಿ ನಿಂದಿರ್ತಾಳಕಿ ಆ ಹೆಣ್ಣು. ಅವತ್ತು ನಿಮಗೆ ಗೊತ್ತದ, ನೀವು ಈಗ ತಂದಿರೋ ಹೆಣ್ಣು ಅವಳು ನಿಮಗೆ ತಿರುಗಿ ಬೀಳ್ತಾಳ ನೋಡ್ರಿ. ಸುಖಕ್ಕಾಗಿ ಬಂದಂಥವ್ರು ಯಾವತ್ತೂ ಕಡಿತನ ಇರಂಗಿಲ್ಲ. ನಿಮ್ಮ ಜೊತೆ ಮೊದಲಿಂದ ಬಂದವರು ನಿಮ್ಮ ಜೊತೆಗಿರ್ತಾರ. ಅರ್ಥ ಮಾಡ್ಕೋರಿ ಪ್ಲೀಸ್. ಗಂಡು ಮಕ್ಕಳು ಆಗಲಿ ಹೆಣ್ಮಕ್ಳಾಗಲಿ, ನೀನು ಒಬ್ಬ ಗಂಡು ಮಗ, ನಿನ್ನ ಮ್ಯಾಗ ಒಂದು ಸಂಸಾರ ಜವಾಬ್ದಾರಿ ಐತೆ ಅಂದ್ರೆ ತಂದೆ ತಾಯಿನೇ ಆಗಲಿ, ಮಕ್ಕಳನ್ನೇ ಆಗಲಿ, ಹೆಂಡತಿನೇ ಆಗಲಿ ನಿಭಾಯಿಸುವಂಥದ್ದು, ಅದನ್ನು ಮುಂದೆ ಚಂದಾಗೆ ತೊಗೊಂಡು ಹೋಗೋಂಥದ್ದು ನಿಮ್ಮ ಬಲ್ಲಿ ಇರಬೇಕ್ರಿ. ಮಂಗ್ಯನ ಕೈಯಾಗ ಮಾಣಿಕ್ಯ ಕೊಟ್ರಂತ ನಿಮ್ಮ ಬುದ್ಧಿ ಮಂಗ್ಯನ ಕೈಯಾಗ ಕೊಡಬೇಡ್ರಿ. ಒಂದದಿಂದ ಸಂತೆ ಅಂತರೂ ಇದು ಅಲ್ಲ. 70-80 ವರ್ಷದ ತನಕ ಇದು ನಡೀದಿರ್ತೈತಿ. ತಿಳಿದು ನಡೀರಿ. ಹೆಣ್ಣಿಗೆ ಗೌರವ ಕೊಡ್ರಿ, ಹೆಣ್ಣನ್ನು ಉಳಿಸ್ರಿ. ಈಗ ಹೆಣ್ಣು ಸಿಗೋಲಾಗ್ಯಾವ್ರಿ. ಹೆಣ್ಣನ್ನು ಉಳಿಸ್ರಿ, ಹೆಣ್ಣನ್ನು ಬೆಳೆಸ್ರಿ. ಹಾಗೆ ಗಂಡು ಮಕ್ಕಳಿಗೂ ನೀವೆಲ್ಲರೂ ಗಂಡು ಮಕ್ಕಳು ಅದೇ ಥರ ಇರ್ತೀರಿ ಅಂತ ನಾ ಹೇಳಂಗಿಲ್ಲ. ಗಂಡನೂ ಚಲೋ ಇರ್ತಾರ್ರಿ, ಕೆಲವು ಜನ ಅವರೂ ಅದಾರ. ಬಂಗಾರದಂಗೆ ನೋಡ್ಕೊಳ್ಳೋ ಗಂಡಸು ಮಕ್ಕಳು ಅದಾರ. ಆದ್ರೆ ಕೆಲವೊಂದು ತವಲು ಹಿಂಗಿರ್ತಾವೆ ನಾನು ನೋಡ್ದಂಗೆ. ಹಂಗಾಗಿ ಚಂದಾಗೆ ನೋಡ್ಕೋರಿ. ಅವ್ರಿಗೆ ಏನೋ ಆಗ್ಯದ ಅಂದ ತಕ್ಷಣ ಎಲ್ಲಾನು ಆಕಿದು ಮುಗೀತು ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಆಕಿನ ಗೆಲುವು ಅಲ್ಲಿಂದ ಸ್ಟಾರ್ಟ್ ಆಯ್ತಂತ ನಾನು ಹೇಳ್ತೀನಿ. ನನಗೆ ಅನಿಸ್ತೈತಿ, ನಾನು ನೋಡ್ದಂಗೈತಿ, ನಾನು ನೋಡಿದ್ದು ಸತ್ಯ ಘಟನೆ, ನಾನು ನೋಡಿದ್ದೈತಿ. ಅದಕ್ಕೆ ನಿಮಗೆ ಹೇಳಕತ್ತೀನಿ. ಪ್ರತಿಯೊಬ್ಬರು ಗಂಡ ಹೆಂಡತಿ ಒಂದೇ ಥರದಿಂದಿರ್ರಿ, ಒಂದೇ ಮನಸ್ಸಿಂದಿರ್ರಿ. ನಾನೇನಾದ್ರು ಗಂಡು ಮಕ್ಕಳ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ಕ್ಷಮೆ ಯಾಚಿಸ್ರಿ. ನನ್ನ ಕಡೆಯಿಂದ ತಪ್ಪು ಮಾತಾಗಿತ್ತಂದ್ರೆ ನನ್ನ ಕಮೆಂಟ್ ಒಳಗೆ ಹೇಳ್ರಿ, ಕೈ ಮುಗಿದು ಕೇಳತ್ತೀನಿ. ಎರಡೂ ಒಂದೇನೆ, ಗಂಡು ಹೆಣ್ಣು ಒಂದೇನೆ. ಆದ್ರೆ ತಿಳಿದು ನಡೀರಿ, ಎರಡೂ ಹೊಂದಾಣಿಕೆಯಿಂದ ನಡೀರಿ.